दिल्ली के अपने लोग हैं, हाँ। दिल्ली का अपना नेचर है, कुछ भी नहीं है अभी। कोई फूड है, कुछ भी अपना नहीं है। अभी दिल्ली के अंदर अगर आप देखोगे ना, हाँ हाँ। तो 80% लोग बाहर के हैं। बाहर क्या है? दिल्ली के 20% लोग जो हैं वो दिल्ली के हैं, बाकी सारे बाहर के हैं। हैप्पी जर्नी। ಗೈಸ್, ಎಲ್ಲದಕ್ಕಿಂತ ಮೊದಲು ಇಲ್ಲಿ ಈಜಾ ಖಾನಿನ ಟೋಂಬ್ ಇದೆ. ಈಜಾ ಖಾನು ಆಕ್ಚುಲಿ ಶೇರ್ ಶಾ ಸೂರಿ ಡೈನೆಸ್ಟಿಯಿಂದ ಬಂದಿರೋದು. ಹುಮನ್ಸ್ ಟೋಂಬಿನ ಕಂಪ್ಯಾರಿಸನ್ ಮಾಡಿದ್ರೆ ಈಜಾ ಖಾನಿನ ಟೋಂಬು 20 ವರ್ಷಗಳ ಹಿಂದಿನ ಟೋಂಬು. ನೋಡಿ, ಇಲ್ಲೆಲ್ಲ ಗಲೀಜೆಲ್ಲ ಹಂಗೆ ಇದೆ. ಇಲ್ಲಿ ನೋ ಎಂಟ್ರಿ, ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಫುಲ್ ಎಲ್ಲ ಗಲೀಜೆಲ್ಲ ಹಂಗಂಗೆ ಇದೆ. ಒಂದು ತುಂಬಾ ಪೀಸ್ಫುಲ್ ಆಗಿದೆ ಇಲ್ಲಂತೂ. ನಿಜವಾಗ್ಲೂ ತುಂಬ ಪೀಸ್ಫುಲ್ ಆಗಿದೆ. ಆರಾಮಾಗಿ ಶಾಂತಿಯಾಗಿ ನಿಮ್ಮ ಟೈಮು ಸ್ಪೆಂಡ್ ಮಾಡ್ಬೋದು. ನೀವೇನ ದಿಲ್ಲಿಗೆ ಬಂದರೆ ಈವ್ನಿಂಗು ಈ ಹುಮನ್ಸ್ ಟೋಂಬಿಗೆ ಬರ್ರಿ. ನಿಜವಾಗ್ಲೂ ತುಂಬಾ ಸಖತ್ತಾಗಿದೆ. ಇದು ಅರಬಿಯಲ್ಲಿ ಬರ್ದಿರೋದು ಇದೆಲ್ಲ. ಈ ಹುಮಾಯೂನ್ಸ್ ಟೋಂಬ್ನ 1565ರಲ್ಲಿ ಬಿಗಾ ಬೇಗಮ್ ಅವರು ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1572ರಲ್ಲಿ ಈ ಹುಮಾಯೂನ್ಸ್ ಟೋಂಬು ಪೂರ್ಣಗೊಳ್ಳುತ್ತೆ. ಬಿಗಾ ಬೇಗಮ್ ಯಾರಪ್ಪ ಅಂದರೆ ಹುಮಾಯೂನ್ ಅವರ ಹೆಂಡತಿ. ಹುಮಾಯೂನ್ ಸತ್ತೋದ್ಮೇಲೆ ಬಿಗಾ ಬೇಗಮ್ ಅವರು ಕಟ್ಟಿಸ್ತಾರೆ. ಮೊದಲನೇ ಹೆಂಡತಿ ಆಗಿರ್ತಾರೆ ಬಿಗಾ ಬೇಗಮ್ ಅನ್ನೋರು. ಹಾಜಿ ಬೇಗಮ್ ಅಂತಾನು ಕರೀತಾರೆ ಅವ್ರನ್ನ. ಹಾಗೆ ಈ ಹುಮಾಯೂನ್ಸ್ ಟೋಂಬ್ನ ನೋಡಿಕೊಂಡು ತಾಜ್ ಮಹಲ್ನು ಕೂಡ ಕಟ್ಟಿದಾರಂತೆ. ಇಲ್ಲೂ ಕೂಡ ಸಮಾಧಿಗಳಿದೆ, ನೋಡ್ಬೋದು ನೀವು. ಗಾಯ್ಸ್, ನಮ್ಮ ಭಾರತದಲ್ಲಿ ಮುಘಲ್ ಸಾಮ್ರಾಜ್ಯವನ್ನು ಆರಂಭ ಮಾಡಿದವರು ಬಾಬರ್ ಅವರು. 1526ರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಭಾರತದ ಮೊದಲ ಮುಘಲ್ ಚಕ್ರವರ್ತಿ ಆಗ್ತಾರೆ ಬಾಬರ್ ಅವರು. ಅವರ ಆದಮೇಲೆ ಅವರ ಮಗ ಹುಮಾಯೂನ್ ಬರ್ತಾರೆ. ಹುಮಾಯೂನು ಅಷ್ಟೊಂದೇನು ಪವರ್ಫುಲ್ ಆಗಿರಲಿಲ್ಲ. ಯುದ್ಧದಲ್ಲಿ ಗೆಲ್ಲೋದಕ್ಕಿಂತ ಜಾಸ್ತಿ ಸೋಲ್ತಾರೆ ಹುಮಾಯೂನು. ಒಂದು ಸಲ ತನ್ನ ರಾಜ್ಯವನ್ನೇ ಕಳ್ಕೊಂಡಿರ್ತಾರೆ ಹುಮಾಯೂನು. ಮರಿ ಪಡ್ಕೊಳ್ತಾರೆ ಪರ್ಷಿಯನ್ಸಿಂದ. 1556ರಲ್ಲಿ ದಿಲ್ಲಿಯ ಅವರ ಒಂದು ಗ್ರಂಥಾಲಯದಲ್ಲಿ, ಲೈಬ್ರರಿಯಲ್ಲಿ ಕಾಲ್ಜಾರಿ ಮೆಟ್ಲಿಂದ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ. ಈ ಹುಮಾಯೂನ್ಸ್ ಟೋಂಬು ಕೇವಲ ಒಂದು ಸಮಾಧಿ ಅಲ್ಲ, ಇದು ಮುಘಲ್ ಪ್ರಾರಂಭವಾದ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಹುಮಾಯೂನ್ ಆದಮೇಲೆ ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ್, ಬಹದ್ದೂರ್ ಶಾ ಜಾಫರ್. ಇವಾಗ ನೆಕ್ಸ್ಟು ಇಂಡಿಯಾ ಗೇಟ್ಗೆ ಹೋಗೋಣ. ಗೈಸ್, ಮೊದಲೇನೋ ನಾವು ಚೆನ್ನಾಗಿರೋದನ್ನು ತಿನ್ನಬೇಕು, ಇಲ್ಲ ಅಂದರೆ ಇರೋಕ್ಕಾಗಲ್ಲ. ನನಗೆ ನಿಜವಾಗ್ಲೂ ಅಷ್ಟೊಂದು ಸುಸ್ತಾಗ್ತಾ ಇದೆ. ನಾವು ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತೀವಿ, ಏನೈತಿಲ್ಲಿ ಅಂತ. ಆದರೆ ಫಾರಿನರ್ಸು ಪ್ರತಿಯೊಂದನ್ನು ಅಬ್ಸರ್ವೇಷನ್ ಮಾಡಿ ಅದನ್ನು ಓದಿ ಅದ್ರ ಬಗ್ಗೆ ತಿಳ್ಕೊಂಡೇ ಹೋಗೋದಿಲ್ಲಿಂದ. ಗೈಸ್, ಕಾಶ್ಮೀರ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ನಾನು ದಿಲ್ಲಿಗೆ ಬಂದೆ. ಇಂಡಿಯಾ ಗೇಟ್ನ ನೋಡಲೇಬೇಕಂತ ಹೇಳಿ ಇಲ್ಲಿ ಬಂದು ಜ್ಯೂಸ್ ಕುಡಿದೆ. ಜ್ಯೂಸ್ ಏನೋ ಚೆನ್ನಾಗಿತ್ತು, ಆದರೆ ಒಂಚೂರು ಮುಂದೆ ಬಂದೆ, ಹೊಟ್ಟೆ ಜಾಸ್ತಿ ಹಸಿತಾ ಇತ್ತು. ಕುಷ್ಕ ತಿನ್ನೋಣ ಅಂತ ತಗೊಂಡೆ. ಇದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ.
ಸೆಂಟ್ರಲ್ ಸೆಕ್ರೇಷನ್ ಮೆಟ್ರೋಯಿಂದ ಆಚೆ ಬಂದೆ. ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಹಂಗೆ ಕೆಳಗಡೆ ಬಂದರೆ ಒಳ್ಳೆ ಸ್ಲಮ್ ಇದ್ದಂಗೆ ಐತೆ. ಬರೀ ವಿ ಐ ಪಿಗಳು ಎಲ್ಲೆಲ್ಲಿ ಓಡಾಡ್ತಾರೋ ಆ ರಸ್ತೆಗಳು ಮಾತ್ರ ಚೆನ್ನಾಗಿರೋದು. मैं खींच दूंगा, मैं नहीं खींच दूंगा आपका. ಕನ್ಫ್ಯೂಸ್ ಆಗಿಬಿಡ್ರಿ. ಗೇಟ್ ವೇ ಆಫ್ ಇಂಡಿಯಾ ಇರೋದು ಮುಂಬೈಯಲ್ಲಿ, ಇಂಡಿಯಾ ಗೇಟ್ ಇರೋದು ದಿಲ್ಲಿಯಲ್ಲಿ. ಅಲ್ಲೇನು ಗೊತ್ತಾಯಿಲ್ಲ ಅಂತ ಕೇಳ್ತೀರಾ, ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ. ಯಾರೋ ವಿ ಐ ಪಿನೋ ಯಾರೋ ಬರ್ತಾ ಇದ್ದಾರಂತೆ, ಅದ್ರಗೋಸ್ಕರ ಯಾರಿಗೂ ಬಿಡ್ತಾ ಇಲ್ಲ. ಇಲ್ಲಿ ಇಂಡಿಯಾ ಗೇಟ್ ಏನಿದು, ಇಂಡಿಯಾ ಗೇಟ್ 1921ರಲ್ಲಿ ಈ ಇಂಡಿಯಾ ಗೇಟ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 10 ವರ್ಷಗಳ ಕಾಲ ಈ ಇಂಡಿಯಾ ಗೇಟನ್ನು ಕಟ್ಟಿ 1931ರಲ್ಲಿ ಈ ಇಂಡಿಯಾ ಗೇಟು ಪೂರ್ಣಗೊಳ್ಳುತ್ತೆ. ಏನಕ್ಕೆ ಕಟ್ತಾರೆ ಈ ಇಂಡಿಯಾ ಗೇಟು? ಫಸ್ಟ್ ವರ್ಲ್ಡ್ ವಾರ್ 1914 ಹಾಗೆ 1918 ಹಾಗೆ 1919ರಲ್ಲಿ ಥರ್ಡ್ ಆಂಗ್ಲೋ ಅಫ್ಘಾನ್ ವಾರಲ್ಲಿ ನಮ್ಮ ಭಾರತದ ಸೈನಿಕರು 70,000 ಜನ ಹುತಾತ್ಮರಾಗ್ತಾರೆ. ಅವರ ನೆನಪಿಗೋಸ್ಕರ ಈ ಒಂದು ಇಂಡಿಯಾ ಗೇಟ್ನ ಕಟ್ತಾರೆ. ಇದರ ಆರ್ಕಿಟೆಕ್ಟ್ ಬಂದು ಎಡ್ವಿನ್ ಲುಟಿನ್ಸ್ ಅನ್ನೋ ಒಬ್ಬ ಆರ್ಕಿಟೆಕ್ಟು, ಬ್ರಿಟಿಷ್ ಆರ್ಕಿಟೆಕ್ಟು. ಬ್ರಿಟಿಷರ ಸರ್ಕಾರ ಇದ್ದಾಗ ಈ ಇಂಡಿಯಾ ಗೇಟನ್ನು ಕಟ್ತಾರೆ. आपका नाम? मंशीर जी हमारा नाम है और भाई के साथ मिलके बहुत अच्छा लगा हमें. अच्छा भाई, आपका नाम? अमित भाई. अमित भाई. अच्छा, आप दोनों कहाँ से हो? भाई दिल्ली से हैं, छतरपुर इलाके से हैं. भाई से मिलके बहुत हमारे को शुक्रिया लगे हैं. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನೋ ಹೊಸ ಕಂಟೆಂಟ್ ತರ್ತಾ ಇರ್ತೀನಿ. ಜೈ ಹಿಂದ್.